ನಮಸ್ಕಾರ ಸ್ನೇಹಿತರೆ, ಇನ್ಸೈಡ್ ಸ್ಟೋರಿ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದದಲ್ಲಿ ಏನೆಲ್ಲ ಇರುತ್ತೆ, ಏನೆಲ್ಲ ಇರೋದಿಲ್ಲ ಅನ್ನೋ ಬಗ್ಗೆ ಒಂದು ಸಣ್ಣ ಚಿತ್ರಣ ಹೊರಬರ್ತಾ ಇದೆ. ಎರಡು ದೇಶಗಳ ಡೀಲ್ಗೆ ಸಂಬಂಧಪಟ್ಟ ಹಾಗೆ ಫ್ರೇಮ್ ವರ್ಕನ್ನು ಕಂಪ್ಲೀಟ್ ಮಾಡಿವೆ. ಈ ಒಪ್ಪಂದದ ಮೂಲಕ ಭಾರತಕ್ಕೆ ಅಮೆರಿಕದ $30 ಟ್ರಿಲಿಯನ್ ಮಾರುಕಟ್ಟೆ ಓಪನ್ ಆಗ್ತಾ ಇದೆ ಅಂತ ನಮ್ಮ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಅವರು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಅಮೆರಿಕದ ವ್ಯಾಪಾರ ಪ್ರತಿನಿಧಿಗಳ ಕಚೇರಿ ಮಾಡಿರೋ ಟ್ವೀಟ್ ಒಂದು ಪಾಕಿಸ್ತಾನ ಮತ್ತು ಚೈನಾಗಳ ಮುಖ ಕೆಂಪಗಾಗುವಂತೆ ಮಾಡಿದೆ. ಹಾಗಾದರೆ ಏನದು ಟ್ವೀಟ್? ಆ ಫ್ರೇಮ್ ವರ್ಕಲ್ಲಿ ಏನಿದೆ? ಸ್ನೇಹಿತರೆ, ಬನ್ನಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಅಮೆರಿಕ ಹಾಗೂ ಭಾರತದ ನಡುವಿನ ಕಳೆದ 9 ತಿಂಗಳಿನಿಂದ ನಡೀತಿದ್ದ ವ್ಯಾಪಾರ ಸಮರ ಅಂತೂ ಕೂಡ ಒಂದು ಲೆವೆಲ್ಗೆ ಬಂದು ಮುಕ್ತಾಯ ಆಗಿದೆ. ಈಗ ಎರಡು ದೇಶಗಳ ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಳ್ಳುವ ಹಂತಕ್ಕೆ ಬಂದಿದೆ. ಅದಕ್ಕೆ ಬೇಕಾದ ಫ್ರೇಮ್ವರ್ಕ್ ಅನ್ನು ಕೂಡ ಸಿದ್ಧ ಮಾಡ್ಕೊತಿದೆ. ಇಲ್ಲಿ ಭಾರತದ ಮೇಲೆ ವಿಪರೀತ ಟ್ಯಾರಿಫ್ ಹೇರೋ ಮೂಲಕ ಒಂದಷ್ಟು ಸಮಸ್ಯೆಗಳನ್ನು ಸೃಷ್ಟಿ ಮಾಡಿದ್ದ ಟ್ರಂಪ್ಗೆ ಕೂಡ ಇಲ್ಲಿ ಒಂದು ಥ್ಯಾಂಕ್ಸ್ ಹೇಳಬೇಕು ಅನಿಸ್ತಾ ಇದೆ. ಯಾಕಂದರೆ ಅಮೆರಿಕದ ಟ್ಯಾರಿಫ್ ಹಾಗೂ ಟ್ರಂಪ್ ಅವರ ಹುಚ್ಚು ನಿರ್ಧಾರಗಳು ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಸುಮಾರು 2 ದಶಕಗಳಿಂದ ಮಾತುಕತೆ ಹೆಸರಲ್ಲೇ ನೆನೆಗುದಿಗೆ ಬಿದ್ದಿದ್ದ ಈ ಟ್ರೇಡ್ ಡೀಲ್ಗೆ ಸಹಿ ಬೀಳೋದಕ್ಕೆ ಕಾರಣ ಅದು. ಅಷ್ಟೇ ಅಲ್ಲ, ಅಮೆರಿಕದ ಮಾರುಕಟ್ಟೆಯಲ್ಲಿ ಭಾರತದ ವಸ್ತುಗಳು ಮಾರಾಟ ಕಡಿಮೆ ಆಗ್ತಿದೆ ಅಂದುಕೊಂಡಾಗಲೇ ಭಾರತ ಬೇರೆ ಮಾರುಕಟ್ಟೆಗಳನ್ನು ಹುಡುಕಿಕೊಳ್ಳುವ ಪ್ರಯತ್ನವನ್ನು ಕೂಡ ಮಾಡ್ತು. ನಾನಾ ದೇಶಗಳ ಜೊತೆ ವ್ಯಾಪಾರ ಒಪ್ಪಂದಗಳಿಗೆ ಸಹಿ ಕೂಡ ಹಾಕ್ತು. ಭಾರತ ವ್ಯಾಪಾರದ ವಿಷಯದಲ್ಲಿ ಮುಕ್ತವಾಗಿದೆ ಅನ್ನೋ ಸಂದೇಶವನ್ನು ಕೂಡ ಇಡೀ ಜಗತ್ತಿಗೆ ಕೊಡುವ ಮೂಲಕ ತನ್ನ ವ್ಯಾಪಾರ ಪಾಲುದಾರರ ಸಂಖ್ಯೆಯನ್ನು ಕೂಡ ಹೆಚ್ಚು ಮಾಡಿಕೊಡ್ತು. ಇನ್ನು ಮೊನ್ನೆ ರಿಪಬ್ಲಿಕ್ ಡೇ ಸಂದರ್ಭದಲ್ಲಿ ಯುರೋಪಿಯನ್ ಯೂನಿಯನ್ನ ಹಾಗೂ ಭಾರತದ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದ ನಂತರ ಅಮೆರಿಕಾಗೆ ಒಂದು ಸಣ್ಣ ಅಭದ್ರತೆಯೊಂದು ಕಾಡೋದಕ್ಕೆ ಶುರುವಾಯಿತು. ಹೌದು ಸ್ನೇಹಿತರೆ, ಮತ್ತು ಯುರೋಪ್ ಒಪ್ಪಂದ ಮಾಡಿಕೊಂಡ ಬೆನ್ನಲ್ಲೇ ಅಮೆರಿಕ ಕೂಡ ಭಾರತದ ಜೊತೆಗಿನ ವ್ಯಾಪಾರ ಒಪ್ಪಂದಕ್ಕೆ ಮುಂದಾಯಿತು. ಇನ್ನು ಈ ಒಪ್ಪಂದದಲ್ಲಿ ಏನಿದೆ, ಇಲ್ಲಿ ಅಮೆರಿಕ ಭಾರತಕ್ಕೆ ಏನು ಕೊಡ್ತಾ ಇದೆ, ಭಾರತದಿಂದ ಅಮೆರಿಕಕ್ಕೆ ಯಾವ ಲಾಭವನ್ನು ಮಾಡಿಕೊಳ್ತಾ ಇದೆ ಅನ್ನೋ ಕುತೂಹಲ ಸಹಜವಾಗೇ ಇತ್ತು. ಸ್ನೇಹಿತರೆ, ಭಾರತದ ಮೇಲೆ ಅಮೆರಿಕ ಹೇರಿದ 50% ಟ್ಯಾರಿಫ್ ಈಗ 18ಕ್ಕೆ ಇಳಿಯುತ್ತೆ. ಹಾಗೆ ಭಾರತ ಕೂಡ ಅಮೆರಿಕದ ವಸ್ತುಗಳ ಮೇಲೆ ಟ್ಯಾರಿಫನ್ನು ಕಡಿಮೆ ಮಾಡ್ತಾ ಇದೆ. ಇನ್ನು ಇಲ್ಲಿ ನಾವು ಅಮೆರಿಕಾಗೆ ಏನೆಲ್ಲ ಕೊಡ್ತಾ ಇದ್ದೀವಿ ಅನ್ನೋದನ್ನು ನೋಡೋದಾದರೆ, ಅಮೆರಿಕದ ಇಂಡಸ್ಟ್ರಿಯಲ್ ಗೂಡ್ಸ್ ಮತ್ತು ಹಾಗೂ ಒಂದಷ್ಟು ಕೃಷಿ ಉತ್ಪನ್ನಗಳ ಮೇಲೆ ಭಾರತ ಟ್ಯಾರಿಫನ್ನು ಸಂಪೂರ್ಣವಾಗಿ ತೆಗೆದಿದೆ. ಇಲ್ಲಿ ಇಂಡಸ್ಟ್ರಿಯಲ್ ಗೂಡ್ಸ್ ಮೇಲಿನ ಟ್ಯಾರಿಫ್ ರದ್ದು ಭಾರತಕ್ಕೆ ಕೂಡ ಒಂದು ತುಂಬ ಅನುಕೂಲ ಮಾಡಿಕೊಡುತ್ತೆ. ಯಾಕಂದರೆ ಅಲ್ಲಿನ ಮಷಿನರಿಗಳು ಭಾರತಕ್ಕೆ ತುಂಬ ಅಗತ್ಯ ಬೀಳ್ತವೆ. ಅವುಗಳನ್ನು ಆಮದು ಮಾಡಿಕೊಳ್ಳಬೇಕಾದ ಅಗತ್ಯ ನಮಗಿದೆ. ಹೀಗಾಗಿ ಇಂಡಸ್ಟ್ರಿಯಲ್ ಗೂಡ್ಸ್ ಮತ್ತು ಮಷಿನರಿಗಳ ಮೇಲೆ ಟ್ಯಾರಿಫನ್ನು ಭಾರತ ಕಡಿಮೆ ಮಾಡಿದರೆ ಅಥವಾ ರದ್ದು ಮಾಡಿದರೆ ಅವುಗಳ ಬೆಲೆ ಭಾರತದ ಮಾರುಕಟ್ಟೆಯಲ್ಲಿ ಕಡಿಮೆ ಆಗುತ್ತೆ. ಹೀಗಾಗಿ ಇದು ನಮ್ಮಲ್ಲಿನ ಹೂಡಿಕೆದಾರರಿಗೆ ಅನುಕೂಲವನ್ನು ಕೂಡ ಮಾಡಿಕೊಡುತ್ತೆ. ಇನ್ನು ಕೃಷಿ ಉತ್ಪನ್ನಗಳ ಮೇಲಿನ ಟ್ಯಾರಿಫನ್ನು ರದ್ದು ಮಾಡಿದ್ದಾರೆ ಅಂದ ಕೂಡಲೇ ನಾವು ಗಾಬರಿ ಆಗಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದರೆ ನಮ್ಮಲ್ಲಿ ಯಥೇಚ್ಛವಾಗಿ ಬೆಳೆಯುವ ಕೃಷಿ ಉತ್ಪನ್ನಗಳನ್ನು ಕೂಡ ಅಮೆರಿಕ ಭಾರತಕ್ಕೆ ಮುಕ್ತವಾಗಿ ರಫ್ತು ಮಾಡೋದಕ್ಕೆ ಭಾರತ ಅವಕಾಶವನ್ನು ಕೊಡ್ತಾ ಇಲ್ಲ. ಆದರೆ ಈ ಡ್ರೈ ಡಿಸ್ಟಲ್ಸ್ ವೈನ್, ಸ್ಪಿರಿಟ್ ಹಾಗೆ ಸೋಯಾಬೀನ್ ಆಯಿಲ್ ಮುಂತಾದ ಪದಾರ್ಥಗಳ ಮೇಲೆ ಟ್ಯಾರಿಫನ್ನು ಭಾರತ ಕಡಿಮೆ ಮಾಡ್ತಾ ಇದೆ ಅಥವಾ ರದ್ದು ಕೂಡ ಮಾಡುತ್ತೆ. ಇಲ್ಲಿ ಡ್ರೈ ಡಿಸ್ಟಿಲರ್ಸ್ ಅಂದರೆ ಎಥನಾಲನ್ನು ಬಟ್ಟಿ ಇಳಿಸಿದ ನಂತರ ಉಳಿಯುವ ಪೋಷಕಾಂಶ ಹೊಂದಿದ ಧಾನ್ಯಗಳು ಇದನ್ನು ಪಶುಹಾರಕ್ಕಾಗಿ ಬಳಕೆ ಮಾಡ್ತಾರೆ. ಹಾಗೆ ಸೋಯಾಬೀನ್ ಎಣ್ಣೆಯ ಮೇಲೆ ಕೂಡ ಟ್ಯಾರಿಫನ್ನು ರದ್ದು ಮಾಡಲಾಗ್ತದೆ. ಇನ್ನು ಸ್ಪಿರಿಟ್ ಹಾಗೂ ವೈನ್ ಕೂಡ ಅಮೆರಿಕದಿಂದ ಭಾರತಕ್ಕೆ ಬರುತ್ತೆ. ಇದರ ಜೊತೆ ಸುಮಾರು $500 ಬಿಲಿಯನ್ ವ್ಯಾಪಾರವನ್ನು ಕೂಡ ಭಾರತ ಅಮೆರಿಕ ಜೊತೆ ಮಾಡುತ್ತೆ ಅನ್ನೋ ಮಾತನ್ನು ಕೂಡ ಟ್ರಂಪ್ ತಮ್ಮ ಟ್ವೀಟಲ್ಲಿ ತಿಳಿಸಿದರು. ಮತ್ತು ಅಮೆರಿಕದ ಸಾಕಷ್ಟು ಸಚಿವರು ಕೂಡ ಪದೇ ಪದೇ ಈ ಮಾತನ್ನು ಹೇಳ್ತಾನೆ ಇದ್ದರು. $500 ಬಿಲಿಯನ್ ಅನ್ನೋದು ಒಂದೇ ಬಾರಿಗೆ ಭಾರತ ಮಾಡುವ ವ್ಯಾಪಾರ ಅಲ್ಲ. ಭಾರತ ಅಮೆರಿಕದ ಮುಂದಿನ 5 ವರ್ಷಗಳ ಅವಧಿಯಲ್ಲಿ $500 ಬಿಲಿಯನ್ ಮೌಲ್ಯದ ತೈಲ, ನ್ಯಾಚುರಲ್ ಗ್ಯಾಸ್, ವಿಮಾನದ ಬಿಡಿಭಾಗಗಳು ಹಾಗೆ ಟೆಕ್ನಾಲಜಿ ಮುಂತಾದವುಗಳನ್ನು ಖರೀದಿ ಮಾಡುತ್ತೆ. ಇನ್ನು ಇದಲ್ಲದೆ ಅಮೆರಿಕದ ಮತ್ತಷ್ಟು ವಸ್ತುಗಳ ಮೇಲೆ ಟ್ಯಾರಿಫ್ಗೆ ಸಂಬಂಧಪಟ್ಟ ಹಾಗೆ ಕೂಡ ಭಾರತ ಮತ್ತು ಅಮೆರಿಕಗಳ ನಡುವೆ ಮಾತುಕತೆಗಳು ಕೂಡ ನಡೀತವೆ. ಅದು ಸಂದರ್ಭೋಚಿತವಾಗಿ ಕಡಿಮೆ ಮಾಡುವ ಅಥವಾ ರದ್ದು ಮಾಡುವ ಬಗ್ಗೆ ಎರಡು ದೇಶಗಳು ನಿರ್ಧಾರವನ್ನು ತೆಗೆದುಕೊಳ್ತವೆ. ಇನ್ನು ಈ ಒಪ್ಪಂದ ಭಾರತಕ್ಕಾಗುವ ಲಾಭ ಏನು ಅಂತ ಕೇಳಿದರೆ, ಅಮೆರಿಕ ಭಾರತದ ಮೇಲೆ 50% ಟ್ಯಾರಿಫನ್ನು ವಿಧಿಸಿತ್ತು. ಅದು 18ಕ್ಕೆ ಇಳಿಸಲಾಗ್ತಿದೆ. ಹಾಗೆ ನೋಡಿದರೆ ದಕ್ಷಿಣ ಏಷ್ಯಾದಲ್ಲಿ ಎಲ್ಲ ದೇಶಗಳ ಮೇಲಿನ ಅಮೆರಿಕದ ಟ್ಯಾರಿಫ್ಗೆ ಕಂಪೇರ್ ಮಾಡಿದರೆ
ಭಾರತದ ಮೇಲೆ ವಿಧಿಸ್ತಾ ಇರೋ ಟ್ಯಾರಿಫ್ ಸ್ವಲ್ಪ ಕಡಿಮೆ ಇದೆ. ಹೀಗಾಗಿ ಭಾರತದ ವಸ್ತುಗಳು ಅಮೆರಿಕದ ಮಾರುಕಟ್ಟೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾಂಪೀಟ್ ಮಾಡೋದಕ್ಕೆ ಇದರಿಂದ ಅನುಕೂಲ ಆಗುತ್ತೆ. ಇದು ನಮ್ಮ ಗಾರ್ಮೆಂಟ್ಸ್, ಅಫರಲ್ಸ್, ಟೆಕ್ಸ್ಟೈಲ್ ಹಾಗೆ ಇಂಡಸ್ಟ್ರಿ ಮೇಲೆ ಟ್ಯಾರಿಫ್ ಅನ್ನು ಅಮೆರಿಕ ರದ್ದು ಮಾಡ್ತಾ ಇದೆ. ಇದರಿಂದ ಭಾರತದ ಟೆಕ್ಸ್ಟೈಲ್ ಹಾಗೂ ಗಾರ್ಮೆಂಟ್ಸ್ ಉದ್ಯಮಕ್ಕೆ ಕೂಡ ದೊಡ್ಡ ಬೂಸ್ಟ್ ಕೊಡುತ್ತೆ, ಹಾಗೆ ಲಾಭ ಕೂಡ ಆಗುತ್ತೆ. ಇನ್ನು ಹೂಡಿಕೆಗಳು ಕೂಡ ಹೆಚ್ಚಾಗ್ತವೆ. ಉದ್ಯೋಗ ಸೃಷ್ಟಿಗೆ ಕೂಡ ಇದು ಅವಕಾಶವನ್ನು ಮಾಡಿಕೊಡುತ್ತೆ. ಅಷ್ಟೇ ಅಲ್ಲ, ನಮ್ಮ ಪಕ್ಕದ ಬಾಂಗ್ಲಾದೇಶ್, ಪಾಕಿಸ್ತಾನ ಮತ್ತು ಒಂದು ಹಂತಕ್ಕೆ ಟರ್ಕಿಯ ಮಾರುಕಟ್ಟೆಯನ್ನು ಕೂಡ ಕಿತ್ತುಕೊಳ್ಳುವ ಸಾಧ್ಯತೆ ಇದೆ. ಇನ್ನು ಅಮೆರಿಕ ಭಾರತದ ಮೇಲೆ ಟ್ಯಾರಿಫ್ ವಿಧಿಸಿದ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ನಷ್ಟಕ್ಕೀಡಾಗಿದ್ದು ಮತ್ತು ಚಿಂತೆಗೀಡಾಗಿದ್ದು ವಜ್ರ ಮತ್ತು ಹರಳುಗಳ ಉದ್ಯಮ. ಭಾರತದಿಂದ ದೊಡ್ಡ ಪ್ರಮಾಣದಲ್ಲಿ ಸಂಸ್ಕರಿತ ವಜ್ರಗಳು ಮತ್ತು ಹರಳುಗಳು ಅಮೆರಿಕಾಗೆ ರಫ್ತಾಗ್ತಾ ಇದ್ವು. ಅಮೆರಿಕ ಭಾರತದ ಮೇಲೆ ಟ್ಯಾರಿಫ್ ಹಾಕಿದ ಸಂದರ್ಭದಲ್ಲಿ ಭಾರತದ ವಜ್ರೋದ್ಯಮ ಕೂಡ ಸಂಕಷ್ಟಕ್ಕೆ ಸಿಲುಕಿತ್ತು. ಈಗ ಆ ಕಾರ್ಮೋಡ ಸರಿಯುತ್ತೆ. ವಜ್ರ ಮತ್ತು ಹರಳುಗಳ ಮೇಲೆ ವಿಧಿಸಲ್ಪಟ್ಟ ಟ್ಯಾರಿಫ್ ಅನ್ನು ಅಮೆರಿಕ ಕೂಡ ರದ್ದು ಮಾಡುತ್ತೆ. ಇದರ ಜೊತೆ ಅಮೆರಿಕಾಗೆ ಭಾರತ ರಫ್ತು ಮಾಡುವ ವಿಮಾನದ ಬಿಡಿಭಾಗಗಳು ಕೂಡ ಮತ್ತು ನಮ್ಮ ಆಟೋಮೊಬೈಲ್ ಕಾಂಪೋನೆಂಟ್ ಏನಿವೆ ಅವುಗಳ ಮೇಲಿನ ಟ್ಯಾರಿಫಲ್ಲಿ ಕೂಡ ಕಡಿಮೆ. ಅಮೆರಿಕ ವಿನಾಯಿತಿಯನ್ನು ಕೊಡ್ತಾ ಇದೆ. ಇಲ್ಲಿ ಭಾರತ ಅಮೆರಿಕಾಗೆ ವಿಮಾನದ ಬಿಡಿಭಾಗಗಳನ್ನು ಸರಬರಾಜು ಮಾಡುತ್ತೆ. ಅಂದರೆ ನಿಮಗೆ ಆಶ್ಚರ್ಯ ಅನಿಸ್ಬೋದು, ಆದರೆ ಅಮೆರಿಕದ ಬೋಯಿಂಗ್, ಮಾರ್ಟಿನ್ ಸೇರಿದಂತೆ ಹಲವು ಅಲ್ಲಿನ ಸಾಕಷ್ಟು ಸಂಸ್ಥೆಗಳು ತಮ್ಮ ವಿಮಾನಗಳಿಗೆ ಬೇಕಾದ ಬಿಡಿಭಾಗಗಳನ್ನು ಭಾರತದಲ್ಲಿ ತಯಾರು ಮಾಡಿಸ್ತವೆ. ವಿಮಾನದ ರೆಕ್ಕೆಗಳು ಸೇರಿದಂತೆ ಸಾಕಷ್ಟು ಭಾಗಗಳು ಇಲ್ಲಿಂದ ಅಮೆರಿಕಾಗೆ ಎಕ್ಸ್ಪೋರ್ಟ್ ಆಗ್ತವೆ. ಅವುಗಳ ಮೇಲೆ ಇನ್ನು ಮುಂದೆ ಟ್ಯಾರಿಫ್ ಇರೋದಿಲ್ಲ. ಅಂದರೆ ಇಲ್ಲಿನ MSME ಕ್ಷೇತ್ರ ಏನಿದೆ ಅದಕ್ಕೆ ಒಂದು ದೊಡ್ಡ ಅನುಕೂಲ ಆಗುತ್ತೆ, ಹಾಗೆ ಲಾಭ ಕೂಡ ತಂದು ಕೊಡುತ್ತೆ. ಇನ್ನು ಭಾರತದಿಂದ ರಫ್ತಾಗ್ತಾ ಇದ್ದ ಜನರಿಕ್ ಮೆಡಿಸಿನ್ ಮೇಲೆ ಕೂಡ ಅಮೆರಿಕ ಇನ್ನು ಮುಂದೆ ಟ್ಯಾರಿಫನ್ನು ವಿಧಿಸೋದಿಲ್ಲ. ಇದರಿಂದ ಭಾರತದ ಔಷಧ ಉದ್ಯಮ ಕೂಡ ದೊಡ್ಡ ಪ್ರಮಾಣದಲ್ಲಿ ಲಾಭ ಆಗುತ್ತೆ. ನಿಮಗೆ ಗೊತ್ತಿರಲಿ, ಅಮೆರಿಕದ ಔಷಧ ಆಮದಿನಲ್ಲಿ ಭಾರತದ ಔಷಧಗಳ ಪ್ರಮಾಣ 40% ಮತ್ತು ಅಮೆರಿಕ ಜನರಿಕ್ ಮೆಡಿಸಿನ್ ವಿಷಯದಲ್ಲಿ ಭಾರತದ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಡಿಪೆಂಡ್ ಆಗಿದೆ. ಇನ್ನು ಮುಂದೆ ಅಮೆರಿಕದ ಮಾರುಕಟ್ಟೆಗೆ ಭಾರತದ ಜನರಿಕ್ ಮೆಡಿಸಿನ್ ದೊಡ್ಡ ಪ್ರಮಾಣದಲ್ಲಿ ಹೋಗುತ್ತೆ. ಇದರಿಂದ ಚೈನಾದ ವ್ಯಾಪಾರದ ಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ಪರಿಣಾಮ ಉಂಟಾಗುತ್ತೆ. ಇನ್ನು ಈ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಬೀಳುವ ಮೊದಲು ಫ್ರೇಮ್ವರ್ಕ್ ಅನ್ನು ಸಿದ್ಧಪಡಿಸ್ತಾ ಇರೋದಿಲ್ಲ. ಇದು ಎರಡೂ ದೇಶಗಳ ನಡುವೆ ವ್ಯಾಪಾರ ಮಾತುಕತೆಗಳನ್ನು ನಡೆಸಿದ ತಂಡಕ್ಕೆ ಸಂಭ್ರಮ ಮತ್ತು ಸಂತೋಷವನ್ನು ಕೂಡ ಉಂಟು ಮಾಡ್ತಾ ಇದೆ. ಈ ನಡುವೆ ಅಮೆರಿಕದ ವ್ಯಾಪಾರ ಮಾತುಕತೆಗಳ ತಂಡದ ಕಚೇರಿ ಭಾರತಕ್ಕೆ ಯಾವೆಲ್ಲ ವಸ್ತುಗಳನ್ನು ಅಮೆರಿಕ ರಫ್ತು ಮಾಡುತ್ತೆ ಅನ್ನೋದ್ರ ಬಗ್ಗೆ ಒಂದು ಇಮೇಜ್ನ ಟ್ವೀಟ್ ಮಾಡಿದೆ. ಅದರಲ್ಲಿ ಈ ಪಾಕ್ ಆಕ್ರಮಿತ ಕಾಶ್ಮೀರ ಭಾಗ ಏನಿದೆ ಅದು ಮತ್ತು ಚೈನಾ ಆಕ್ರಮಿತ ಕಾಶ್ಮೀರ ಅಂದರೆ ಅಕ್ಷಯ್ ಚೀನ್ ಕೂಡ ಒಳಗೊಂಡ ಸಂಪೂರ್ಣ ಭಾರತದ ಆ ಬಹುಪಟವನ್ನು ಟ್ವೀಟ್ ಮಾಡುವ ಮೂಲಕ ಅಮೆರಿಕ ಪಾಕಿಸ್ತಾನಕ್ಕೆ ಮತ್ತು ಚೈನಾಗೆ ಒಂದು ಸ್ಪಷ್ಟ ಸಂದೇಶವನ್ನು ಕೂಡ ಇಲ್ಲಿ ರವಾನೆ ಮಾಡ್ತಿದೆ. ಇದೇ ಮೊನ್ನೆವರೆಗೂ ಅಮೆರಿಕದ ಅಧ್ಯಕ್ಷರ ಶೂಗಳನ್ನು ನಾಲಿಗೆಯಲ್ಲಿ ಪಾಲಿಶ್ ಮಾಡೋದಕ್ಕೆ ಕೂಡ ಸಿದ್ಧ ಇದ್ದ ಮುನ್ನೀರ್ಗೆ ಮತ್ತು ಪಾಕಿಸ್ತಾನದ ಆಡಳಿತಕ್ಕೆ ಈ ಮ್ಯಾಪ್ ಒಂದಷ್ಟು ಮುಜುಗರವನ್ನುಂಟು ಮಾಡುತ್ತೆ ಮತ್ತು ಪಾಕಿಸ್ತಾನದ ಒಳಗೆ ಅಲ್ಲಿನ ಆಡಳಿತ ವಿರುದ್ಧ ಒಂದು ಅಭಿಪ್ರಾಯ ಮಾಡೋದಕ್ಕೂ ಕೂಡ ಇದು ಕಾರಣ ಆಗುತ್ತೆ. ಇದು ಭಾರತ ಮತ್ತು ಅಮೆರಿಕ ನಡುವಿನ ಟ್ರೇಡ್ ಡೀಲ್ ಸಂಬಂಧಪಟ್ಟ ಫ್ರೇಮ್ವರ್ಕ್ ಕುರಿತಾದ ಒಂದಿಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.